ಕುಡಿತದ ಚಟ, ಹೆತ್ತವಳಿಗೆ ಚಟ್ಟ ಕಟ್ಟಿದ ಮಗ. ಕುಡಿತದ ಚಟ ನೋಡಿ ನೋಡಿ, ಕುಡಿತದ ಚಟಕ್ಕೆ ದಾಸನಾಗಿದ್ದವನು ಹೆತ್ತವಳಿಗೇನೆ ಚಟ್ಟ ಕಟ್ಬಿಟ್ಟಿದ್ದಾನೆ ಈ ಪಾಪಿ ಮಗ. ಬಾಯಿಗೆ ಬಟ್ಟೆ ತುರುಕಿ ತಾಯಿಯ ಕತ್ತನ್ನ ಸೀಳಿದ್ದಾನೆ ಈ ಕ್ರೂರಿ. ತಾಯಿ ಕೊಂದು ಎಣ್ಣೆ ಪಾಟಿಯನ್ನ ಮಾಡಿದ್ದಾನೆ ಈ ಹಂತಕ. ಹಣಕ್ಕಾಗಿ ಹೆತ್ತವಳ ಕತ್ತನ್ನೇ ಸೀಳಿದ ಈ ದುಷ್ಟ. ಹಣಕ್ಕಾಗಿ ಹೆತ್ತ ತಾಯಿಯನ್ನೇ ಬಲಿ ಪಡೆದಿದ್ದಾನೆ ಮಗ ವೆಂಕಟೇಶ್ನಿಂದಲೇ ತಾಯಿ ಶಾವ್ಯಕ್ಕ ಹತ್ಯೆಗೆ ಒಳಗಾಗಿರುವಂತವ್ರು. ಎಸ್ ನೋಡಿ, ಬಹಳ ಅಂದ್ರೆ ಬಹಳ ಬೇಜಾರಾಗುತ್ತೆ. ಹೆತ್ತವಳನ್ನೇ ಕತ್ತು ಸೀಳಿ ಕೊಲೆಗೈದಿರುವಂತಹ ಪಾಪಿ ಕಥೆ ಇದು. ಬಾಯಿಗೆ ಬಟ್ಟೆ ತುರುಕಿ ತಾಯಿಯ ಕತ್ತನ್ನ ಸೀಳಿದ್ದಾನೆ ಈ ಕ್ರೂರಿ. ತಾಯಿಯನ್ನ ಕೊಂದು ಎಣ್ಣೆ ಪಾಟಿಯನ್ನ ಮಾಡಿದ್ದಾನಲ್ಲ, ಎಂಥ ನೀಚ ಇರಬೇಕು ಈತ. ದುಡ್ಡಿಗೋಸ್ಕರ ಹೆತ್ತ ತಾಯಿಯನ್ನೇ ಈ ರೀತಿ ಹತ್ಯೆಗೈದಿರೋದು ಎಷ್ಟರ ಮಟ್ಟಿಗೆ ಸರಿ? ಹೊಟ್ಟೆ ಕಟ್ಟಿ ತಾಯಿ ತನ್ನ ಮಕ್ಕಳನ್ನ ಸಾಕೋಳು, ಇಡೀ ಜಗತ್ತಿಗೆ ತಾಯಿಯಾದಂಥವಳು. ಬಟ್ ಅಂತಹ ತಾಯಿಯನ್ನೇ ಕೇವಲ ಹಣಕ್ಕಾಗಿ ಹತ್ಯೆಗೈದಿದ್ದಾನೆ. ಗಮನಿಸ್ತಾ ಇದ್ದೀರಿ, ಇವರೇ ಶಾವ್ಯಕ್ಕ. ಎಂತ ಮಗನಿಗೆ ಜನ್ಮ ಕೊಟ್ಬಿಟ್ಟಪ್ಪ ಅಂತ ನೋಡೋಣ. ಒಂದಷ್ಟು ಬೈಟ್ಗಳಿದೆ, ಮಾತಾಡೋದ್ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಸ್, ಗ್ರಾಮದಲ್ಲಿ ನಮ್ಮ ಕಲಾರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಘಟನಾ ನಡೆದಿದೆ. ಸುಮಾರು ಬೆಳಿಗ್ಗೆ 9:30 10:00 ಮಧ್ಯದಲ್ಲಿ ಈ ಘಟನಾ ನಡೆದಿದೆ. ಇದರಲ್ಲಿ ಮಗನ್ನೇ ಅವ್ರ ತಾಯಿಗೆ ಮರ್ಡರ್ ಮಾಡಿದ್ದಾನೆ. ಡಿಸೀಸ್ ಹೆಸರು ಶವಕ, ವೈಫ್ ಆಫ್ ರಂಗಪ್ಪ ಗಿರಿಸಾಗರ್. ಅಕ್ಯೂಸ್ ಹೆಸರು ಯಂಕಪ್ಪ, ಸನ್ ಆಫ್ ರಂಗಪ್ಪ ಗಿರಿಸಾಗರ್. ಈ ತಾಯಿ ಅವರಿಗೆ 3 ಜನ ಮಕ್ಕಳು ಇತ್ತು. 2 ಹೆಣ್ಮಕ್ಳು, ನಮ್ಮ ಇರೋ ಮಾಹಿತಿ ಪ್ರಕಾರ 2 ಹೆಣ್ಮಕ್ಳು ಮತ್ತೆ ಒಬ್ಬ ಗಂಡು ಮಕ್ಕಳು. ಈ ಗಂಡು ಮಕ್ಕಳಿಗೆ ಮದುವೆ ಆಗಲಿಲ್ಲ, 2 ಹೆಣ್ಮಕ್ಳಿಗೆ ಮದುವೆ ಆಗಿತ್ತು. ಅದರಲ್ಲಿ ಈಗ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಒಬ್ರು ಹೆಣ್ಮಕ್ಳು ಪ್ಲಸ್ ಅವ್ರ ಹಸ್ಬೆಂಡು ಡೆತ್ ಆಗಿದೆ, ಅವ್ರ ಜೊತೆ ಯಾವುದು ಕಾಂಟ್ಯಾಕ್ಟ್ ಇಲ್ಲ. ಇನ್ನೊಬ್ರು ಹೆಣ್ಮಕ್ಳು ಜೊತೆ ಅವರಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇತ್ತು. ಆದರೆ ತುಳಸಿಗೆರೆ ಅಲ್ಲಿ ಇರುವ ಒಂದು ಬಾಡಿಗೆ ಮನೆಯಲ್ಲಿ ತಾಯಿ ಮತ್ತೆ ಈ ಅವನ ಮಗ ಯಂಕಪ್ಪ ಮಾತ್ರ ವಾಸ ಮಾಡ್ತಾ ಇದ್ರು. ಅವ್ರದ್ದು ಹಸ್ಬೆಂಡ್ ಅಂದ್ರೆ ಈ ರಂಗಪ್ಪ ಗಿರಿಸಾಗರ್ದು ಕೂಡ ಸುಮಾರು 10-15 ವರ್ಷ ಹಿಂದೆ ಡೆತ್ ಆಗಿದೆ. ಅವ್ರದ್ದು ಗಂಡಂದು ತಾಲೂಕಾ ಬಿಳಿಗಿ ತಾಲೂಕಲ್ಲಿ ಒಂದು ಗ್ರಾಮದಲ್ಲಿ ವಾಸ ಇದೆ. ಬಟ್ ಇದು ತುಳಸಿಗೆರೆಯಲ್ಲಿ ಅವ್ರ ತವ್ರ ಮನೆ ಇತ್ತು. ಇಲ್ಲಿ ಬಂದು ಒಂದು ಬಾಡಿಗೆ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಇಬ್ರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಬಟ್ ಯಾವುದು ಪರ್ಮಾನೆಂಟ್ ಜಾಬ್ ಇರಲಿಲ್ಲ, ಪರ್ಮಾನೆಂಟ್ ಫೈನಾನ್ಷಿಯಲ್ ಸೋರ್ಸ್ ಇರಲಿಲ್ಲ. ಮತ್ತೆ ಯಂಕಪ್ಪ ಬಗ್ಗೆ ಹೇಳದೇ ಇದ್ರೆ ಇವ್ರದ್ದು ಕುಡಿಯೋದು ಚಟ, ಮಟ್ಕ, ಓಸಿ ಎಲ್ಲ ಇದೇ ರೀತಿ ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ಇದೇ ಕಾರಣ ಅವರು ತುಂಬಾ ಸಾಲ ಕೂಡ ಮಾಡಿದ್ದಾನೆ. ಆಗಾಗ ಅವ್ರ ಕೆಲವು ಫ್ರೆಂಡ್ಸ್ ಇದ್ರು, ಮುಂಚೆ ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಆಗಾಗ ತಾಯಿಗೆ ತೊಂದರೆ ಕೊಡೋದು, ನನಗೆ ಹಣ ಕೊಡಿ, ನನಗೆ ತೀರಾ ಸಾಲ, ಯಾರ ಕಡೆಯಿಂದ ಸಾಲ ತಗೊಂಡಿದ್ದೀನಿ, ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ದಿನಕ್ಕೆ ಗಲಾಟೆ ಆಗ್ತಾ ಇತ್ತು. ಅಕ್ಕಪಕ್ಕ ಮನೆಯವರು ಕೂಡ ನೋಡ್ತಾ ಇದ್ರು, ಅವರಿಗೆ ಏನು ಹೇಳ್ಕೊಡಕ್ಕೆ ನೋಡಿದ್ರು, ಬಟ್ ಆಗಿಲ್ಲ. ಲಾಸ್ಟ್ 3-4 ಡೇಸಿಂದ ಸ್ವಲ್ಪ ಗಲಾಟೆ ಜಾಸ್ತಿ ಮಟ್ಟಕ್ಕೆ ಆಯಿತು. ಅವ್ರ ತಾಯಿಗೆ ನನಗೆ ಹಣ ಕೊಡಲೇಬೇಕು ಅಂತ ಸ್ವಲ್ಪ ಜೋರು ಮಾಡಿದ್ರು. ನಿನ್ನೆ ಸುಮಾರು ಬೆಳಿಗ್ಗೆ 9:30 10:00 ಮಧ್ಯದಲ್ಲಿ ಅಲ್ಲಿ ಕಿಚನ್ನಲ್ಲಿ ಇರುವ ಕೆಲವು ಇಕ್ವಿಪ್ಮೆಂಟ್ಸ್, ಯುಟೆನ್ಸಿಲ್, ನಾವು ನೈಫ್ ಹೇಳ್ತೀವಿ, ಕಿಚನ್ ನೈಫ್ ಹೇಳ್ತೀವಿ, ಮತ್ತೆ ಇಳಿಗೆ ಹೇಳ್ತೀವಿ, ಅದರಿಂದ 2 ವೆಪನ್ ಅದು ಕೂಡ ನಮಗೆ ಮರ್ಡರ್ ಸ್ಪಾಟಲ್ಲಿ ಸಿಕ್ಕಿದೆ. 2 ವೆಪನ್ ಮುಖಾಂತರ ಫಸ್ಟ್ ತಾಯಿಗೆ ಕಾಲು ಕಟ್ಟಿದ್ರು, ಮತ್ತೆ ಇದು ಹ್ಯಾಂಡ್ಸ್ ಕೂಡ ಕಟ್ಟಿದ್ರು, ಆಮೇಲೆ ಮರ್ಡರ್ ಮಾಡಿದ್ರು. ಇರುವ ನಮ್ಮ ಸೈಂಟಿಫಿಕ್ ಎಕ್ಸಾಮಿನೇಷನ್ ಪ್ರಕಾರ ನಾವು 5 ಕಡೆ ಇಂಜರಿ ನೋಟ್ ಮಾಡಿದ್ದೀವಿ. ಅದರಲ್ಲಿ ಮೇಜರ್ ಇಂಜರಿ ಅವ್ರದ್ದು ಕುತ್ತಿಗೆ ಹತ್ತಿರ ಇದೆ, ಮತ್ತೆ ಬೆನ್ ಹತ್ತಿರ ಇದೆ. ಪೋಸ್ಟ್ ಮಾರ್ಟಮ್ ಕೂಡ ಈಗ ಮಾಡಿದ್ದೀವಿ. ಇವನಿಗೆ ಆರೋಪಿಗೆ ಕೂಡ ನಾವು ರಂಗಪ್ಪಗೆ ಕೂಡ ಗಗನಕೇರಿ ಹತ್ತಿರ ಒಂದು ವೈನ್ ಶಾಪ್ ಮುಂದೆಯಿಂದ ನಿನ್ನೆ ರಾತ್ರಿನೇ ನಾವು ಸಿಕ್ಯೂರ್ ಮಾಡಿದ್ದೀವಿ. ಅವರು ಕೂಡ ಒಪ್ಪಿದಾನೆ ನಾನು ಈ ತರ ಮಾಡಿದ್ದೀನಿ. ಮತ್ತೆ ಅವ್ರದ್ದು ಹೆಚ್ಚಿಗೆ ಇನ್ಕ್ವೈರಿ ನಾವು ಮಾಡ್ತಾ ಇದ್ದೀವಿ. ಅಕ್ಕಪಕ್ಕ ನೇಬರ್ಸು ಕೂಡ ನಾವು ಸ್ಟೇಟ್ಮೆಂಟ್ ತಗೋತಾ ಇದ್ದೀವಿ. ಯಾವ ದಿನದಿಂದ ಗಲಾಟೆ ನಡೀತಾ ಇತ್ತು, ಇದಕ್ಕಿಂತ ಮುಂಚೆ ಏನಾಗಿದೆ ಅಂತ ಡೀಟೇಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಸದ್ಯಕ್ಕೆ ಅದೇ ಮೇನ್ ಕಾರಣ ಬರ್ತಾ ಇದೆ. ಕುಡಿಯೋದು ಕಾರಣ, ಬೇರೆ ಕಡೆಯಿಂದ ಕೂಡ ಸಾಲ ತಗೊಂತಾ ಇದ್ದ. ಆ ಸಾಲ ಮತ್ತೆ ತೀರಿಸಬೇಕು ಅಂತ ತಾಯಿ ಮೇಲೆ ಜೋರ್ ಮಾಡ್ತಾ ಇದ್ದ, ನನಗೆ ಅಮೌಂಟ್ ವಾಪಸ್ ಕೊಡ್ಬೇಕು. ಮರ್ಡರ್ ಮನೆಯಲ್ಲಿ ಆಗಿದೆ, ಬಾಡಿಗೆ ಮನೆಯಲ್ಲಿ ಆಗಿದೆ. ಬಾಡಿಗೆ ಮನೆಯಲ್ಲಿ 2 ಫ್ಲೋರ್ ಇದೆ. ಇವರು ಮರ್ಡರ್ ಆದ ನಂತರ ಮನೆ ಲಾಕ್ ಮಾಡಿ ಹೊರಗಡೆ ಹೋದ. ಸುಮಾರು 11 ಗಂಟೆಗೆ ಹೊರಗಡೆ ಹೋದ. ಹೊರಗಡೆ ಹೋಗುವಾಗ ಅಕ್ಕಪಕ್ಕ ಮನೆಯವರು ನೋಡಿದ್ರು, ಕೇಳಿದ್ರು, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ಅದಕ್ಕೆ ಏನೂ ಉತ್ತರ ಕೊಡಲಿಲ್ಲ. ಮತ್ತೆ ಸಂಜೆ ತನಕ ತಾಯಿ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಅವರು ಮನೆ ಒಳಗೆ ನೋಡಕ್ಕೆ ಸ್ವಲ್ಪ ಹೋದ್ರು. ಅಲ್ಲಿ ಸ್ವಲ್ಪ ಗ್ಯಾಪ್ ಇಂದ ಅವರಿಗೆ ಒಂದು ಬಾಡಿ
ಗೊತ್ತಾಯಿತು. ನಮಗೆ 6 ಗಂಟೆಗೆ ಮಾಹಿತಿ ಗೊತ್ತಾಯಿತು. 6 ಗಂಟೆ ಮಾಹಿತಿ ಗೊತ್ತಾದ ನಂತರ ನಾನು ನನ್ನ ಅಡಿಷನಲ್ SP DSP ಎಲ್ಲ ಆಫೀಸರ್ ಅಧಿಕಾರಿಗಳು ಸ್ಪಾಟ್ಗೆ ನಾವು ಭೇಟಿ ನೀಡಿದ್ದೀವಿ. ಮತ್ತು ನಮ್ಮ ಸೈಂಟಿಫಿಕ್ ಆಫೀಸರ್ ಕೂಡ ಸ್ಪಾಟ್ಗೆ ಹೋಗಿದ್ದಾರೆ. ಅಲ್ಲಿ ಸ್ಪಾಟ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳೋದು ಇದೆ. 2 ವಿಚಾರ ಇದೆ. ಮರ್ಡರ್ ವೆಪನ್ ಅಲ್ಲಿ ಸ್ಪಾಟಲ್ಲಿ 2 ಮರ್ಡರ್ ವೆಪನ್ ನಮಗೆ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ. ಅಲ್ಲಿ ಪ್ರಿಂಟ್ಸ್ ಕೂಡ ನಮಗೆ ಸಿಕ್ಕಿದೆ. ಮತ್ತು ಮರ್ಡರ್ ಆದ ನಂತರ ಆರೋಪಿ ಯಾರು ಇದ್ದಾನೆ ಯಂಕಪ್ಪ, ಅವರು ಮರ್ಡರ್ ಟೈಮಲ್ಲಿ ಏನು ಬಟ್ಟೆ ಹಾಕಿದ್ದು ಆ ಬಟ್ಟೆ ಅಲ್ಲಿ ಚೇಂಜ್ ಮಾಡಿ ಬಟ್ಟೆ ಅಲ್ಲಿ ಇಟ್ಬಿಟ್ಟು ಮತ್ತೆ ಹೊಸ ಬಟ್ಟೆ ಹಾಕಿ ಹೋಗಿದ್ದಾರೆ. ಆ ಹಳೆ ಬಟ್ಟೆ ಕೂಡ ನಮಗೆ ಅಲ್ಲಿ ಸಿಕ್ಕಿದೆ. ಸ್ನಾನ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಬಟ್ ಹಳೆ ಬಟ್ಟೆ ಇಂಪಾರ್ಟೆಂಟ್ ನಮಗೆ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ಇಂದ. ಹಳೆ ಬಟ್ಟೆ, ಬ್ಲಡ್ ಸ್ಟೇನ್ ಕ್ಲೋತ್ಸ್ ನಾವೇನು ಹೇಳ್ತಾ ಇದ್ದೀವಿ ಸೈಂಟಿಫಿಕ್ ಅದರಲ್ಲಿ ಭಾಷಾದಲ್ಲಿ, ಅದು ನಮಗೆ ಅಲ್ಲಿ ಸಿಕ್ಕಿದೆ. ಇದರ ಬಗ್ಗೆ ನಾವು ಇನ್ಕ್ವೈರಿ ಮಾಡ್ತೀವಿ. ಬಟ್ ಏನೇ ಇರಲಿ ದಟ್ ಈಸ್ ನಾಟ್ ಎ ರೀಸನ್ ಫಾರ್ ಮರ್ಡರ್. ಅದು ಮರ್ಡರ್ ಯಾವುದೇ ಕಾರಣಕ್ಕೆ ಜಸ್ಟಿಫೈ ಮಾಡೋಕ್ಕೆ ಆಗಲ್ಲ. ಆ್ಯಕ್ಟ್ ನಮಗೆ ಕ್ಲಿಯರ್ ಕಟ್ ಆಗಿ ಪ್ರೂವ್ ಆಗಿದೆ. ಸ್ಪಾಟ್ ಕೂಡ ನಮಗೆ ಕ್ಲಿಯರ್ ಕಟ್ ಆಗಿ ಸಿಕ್ಕಿದೆ. ವೆಪನ್ಸ್ ಕೂಡ ಸಿಕ್ಕಿದೆ. ಮತ್ತೆ ಒಬ್ಬನೇ ಮರ್ಡರ್ ಮಾಡಿದ್ದಾನೆ ಅದನ್ನು ಕೂಡ ನಮಗೆ ಈಗ ಪ್ರೂವ್ ಆಗ್ತಾ ಇದೆ. ಮೋಟಿವ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತೀವಿ. ಈಗ ಹೆಲ್ತ್ ಸ್ಥಿತಿ ಬಗ್ಗೆ ನನಗೆ ಇರೋ ಮಾಹಿತಿ ಪ್ರಕಾರ ಸ್ವಲ್ಪ ಕುಡಿಯೋದು ಚಟ ಇದ್ದಾಗ ಅಲ್ಲಿ ಸ್ವಲ್ಪ ಲಿವರ್ ಸಮಸ್ಯೆ ಇರಲಿ, ಕಿಡ್ನಿ ಸಮಸ್ಯೆ ಇರಲಿ, ಮನೆಯಲ್ಲಿ ನಮಗೆ ಕೆಲವು ಮೆಡಿಸಿನ್ಸ್ ಕೂಡ ಸಿಕ್ಕಿದೆ. ಆ ಮೆಡಿಸಿನ್ಸ್ ಕೂಡ ನಾವು ಸೀಸ್ ಮಾಡಿದ್ದೀವಿ ಈ ಒಂದು ರೂಮಿಂದ. ಅದ್ರ ಬಗ್ಗೆ ಕೂಡ ನಾವು ಡಾಕ್ಟರ್ ಕಡೆಯಿಂದ ಚೆಕ್ ಮಾಡ್ತೀವಿ ಯಾವ ರೀತಿ ಮೆಡಿಸಿನ್ ಅವರು ತಗೋತಾ ಇದ್ದಾರೆ. ಅದೇ ಸಾಲ ಮಾಡಿದ್ದೀನಿ, ನನಗೆ ಸಾಲ ತೀರಿಸಬೇಕು ಅಂತ ತಾಯಿಗೆ ಡಿಮಾಂಡ್ ಮಾಡ್ತಾ ಇದ್ದ, ನನಗೆ ಅಮೌಂಟ್ ಕೊಡಿ. ತಾಯಿ ಹೇಳ್ತಾ ಇದ್ರು ನಾವು ಇಬ್ರು ಅಷ್ಟೇ ಇದ್ದೀವಿ, ನಮಗೆ ದುಡಿಯೋಕ್ಕೆ ನೀವು ಏನು ಕೆಲಸ ಕೂಡ ಮಾಡ್ತಾ ಇಲ್ಲ ಲಾಸ್ಟ್ 1.5 ವರ್ಷದಿಂದ. ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಮನೆ ನೋಡಬೇಕು ಅಂತ ನಿಮಗೆ ಸಾಲ ತೀರಿಸಬೇಕು ಅಂತ. ಮತ್ತೆ ನಿಮ್ಮ ಹ್ಯಾಬಿಟ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಮತ್ತೆ ಹೋಗಿ ನೀವು ಮತ್ತೆ ಸಾಲ ಮಾಡ್ತೀರಾ, ಕೆಲಸ ಮಾಡ್ತಾ ಇಲ್ಲ. ನೀವು ನಿಮ್ಮ ಕಾರ್ಯಾಚರಣೆ ಏನಿದೆ ಅದು ಸರಿ ಮಾಡಲಿಲ್ಲ, ಅದೇ ನನ್ನ ಕಡೆಯಿಂದ ಅಮೌಂಟ್ ಕೇಳ್ತಾ ಇದ್ದಾರೆ. ನೋಡಿದ್ರ ಈ ಎಂತೆಂಥ ಮಕ್ಕಳಿರ್ತಾವೆ. ಹೆತ್ತ ತಾಯಿ ಅಂತಂದ್ರೆ ಎಷ್ಟು ಹಂಬಲಿಸ್ತಾರೆ ಮಕ್ಕಳು, ತಾಯಿಯನ್ನು ಎಷ್ಟು ಹಂಬಲಿಸ್ತಾರೆ ನೋಡಿ. ಬಾಗಲಕೋಟೆಯಲ್ಲೊಂದು ಅಮಾನವೀಯ ಘಟನೆ ಇದು. ಬಾಗಲಕೋಟೆಯಲ್ಲಿ ನಡೆದಿರುವಂಥ ಘಟನೆ. ಹೆತ್ತ ತಾಯಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ ಪಾಪಿ ಮಗ ಆಯ್ತ. ಹೆತ್ತ ತಾಯಿಯನ್ನೇ ಕತ್ತು ಸೀಳಿ ಕೊಲೆಗೈದಿದ್ದಾನೆ ಪಾಪಿ. ಕ್ಷುಲ್ಲಕ ಕಾರಣಕ್ಕೆ ನೋಡಿ, ಕುಡಿತದ ಅಮಲಿನಲ್ಲಿ ಏನ್ ಮಾಡ್ತಿದ್ದೀನಿ ಎನ್ನುವಂತಹ ಪರಿಜ್ಞಾನ ಇಲ್ಲದಂತಹ ಮಗ ಇವನು. ನೋಡಿ, ಕೈಕಾಲು ಕಟ್ಟಿ ಕೊಲೆಗೈದಿದ್ದಾನೆ, ಬಾಯಲ್ಲಿ ಬಟ್ಟೆ ಇಟ್ಟು ಹತ್ಯೆಗೈದಿದ್ದಾನೆ ಆರೋಪಿ ವೆಂಕಟೇಶ್. ಹಂತಕ ಮಗ ಲಾಕ್. ಕುಟುಂಬಸ್ಥರ ಕಣ್ಣೀರು ಮೂಗಿಲು ಮುಟ್ಟಿದೆ. ತಾಯಿಯನ್ನ ಕಳ್ಕೊಂಡಂತಹ ಮಕ್ಕಳು ಇದ್ದ ಹೆಣ್ಮಕ್ಳು, ಪಾಪ ನಮ್ಮ ತಾಯಿಯನ್ನ ಕೊಂದ್ಬಿಟ್ಟಲ್ಲೋ ಪಾಪಿ ಮಗ ನೀನು ಅಂತ ಗೋಳಾಡ್ತಾ ಇದ್ದಾರೆ. ಹೋದ ಪ್ರಾಣ ಮತ್ತೆ ಬರುವುದಿಲ್ಲ. ಆದ್ರೆ ಆಕೆ ಮಾಡಿರುವಂತಹ ಸ್ಯಾಕ್ರಿಫೈಸ್ ಈತನ ಕಣ್ಣಿಗೆ ಕಾಣಲೇ ಇಲ್ವಾ ಅಂತ ಅನ್ಸುತ್ತೆ. ನೋಡಿ, ಎಂತೆಂತಹ ಮಕ್ಳು ಇರ್ತಾರಪ್ಪ. ತಾಯಿ ನೋಡಿ, ತಂದೆ ಕೆಟ್ಟವರಾಗಿರ್ಬೋದು, ಆದ್ರೆ ತಾಯಿ ಯಾವತ್ತೂ ಕೆಟ್ಟೋಳಾಗಿರೋದಿಲ್ಲ. ಮಕ್ಕಳು ಕೆಟ್ಟೋಳಾಗಿರ್ತಾರೆ, ಗೊತ್ತಿರುತ್ತೆ. ತಾಯಿ ಯಾವತ್ತೂ ಕೂಡ ಕೆಟ್ಟೋಳಾಗಿರೋದಿಲ್ಲ. ಬಟ್ ಇಲ್ಲಿ ಎಂತಹ ಕುಡಿತದ ಅಮಲಿನಲ್ಲಿ, ಕುಡಿತಕ್ಕೆ ದಾಸನಾಗಿ, ಕ್ಷುಲ್ಲಕ ಕಾರಣಕ್ಕೆ, ದುಡ್ಡು ಕೊಡ್ಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಈ ರೀತಿ ಕತ್ತು ಹಿಸುಕಿ ಸಾಯಿಸ್ತಾನಂತಂದ್ರೆ ಈತಹ ಎಷ್ಟು ಕ್ರೂರಿಯಾಗಿರ್ಬೇಕು, ಈತನ ಮನಸ್ಥಿತಿ ಎಷ್ಟು ಹದಗೆಟ್ಟಿರ್ಬೇಕು. ಅಂದ್ರೆ ಕುಡಿತ ಎಲ್ಲವನ್ನ ಮಾಡಿಸ್ಬಿಡುತ್ತೆ ಚಂದ್ರಕಲಾ. ಈ ಕುಡಿತದ ಚಟ ಯಾಕೆ? ಕುಡಿಯೋ ಚಟಕ್ಕೆ ದಾಸನಾದ್ರೆ ಮನೆ ಮಠ ಮಾರ್ಕೊಂಡು ಬೀದಿಗೆ ಬರ್ಬೇಕಾಗತ್ತೆ ಅಂತ ದೊಡ್ಡವ್ರು ಯಾಕೆ ಹೇಳ್ತಾರೆ ಅಂತಂದ್ರೆ ಇದೇ ಕಾರಣಕ್ಕೆ. ಕುಡಿತ ಚಟ ಇದೆಯಲ್ಲ, ಆ ಕುಡಿತದ ಚಟ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ, ಅದರ ಟೆಂಪರೇಚರ್ ಆಗ್ಲಿ ಅಥವಾ ಅದರ ಗ್ರಾಫ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ, ಹೆತ್ತ ತಾಯಿ ಕೂಡ ತಾಯಿ ಅಂತ ಅನ್ಸಲ್ಲ, ಕಟ್ಕೊಂಡು ಹೆಂಡತಿ ಕೂಡ ಹೆಂಡತಿ ಅಂತ ಅನ್ಸಲ್ಲ, ಹುಟ್ಟಿಸಿದ ಅಪ್ಪ ಕೂಡ ಅಪ್ಪ ಅಂತ ಅನ್ಸಲ್ಲ. ಎಣ್ಣೆ ಮಾತ್ರ ಎಲ್ಲ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲವೂ ಕೂಡ ಎಣ್ಣೆನೇ ಆಗಿರುತ್ತೆ. ಈ ಥರ ಎಣ್ಣೆಗೆ ದಾಸರಾಗಿರೋರಿಗೆ, ಕುಡಿತದ ಚಟಕ್ಕೆ ದಾಸರಾಗಿರೋರಿಗೆ. ಹಾಗಾಗಿ ಈ ಕುಡುಕರಿಗೆ ತಂದೆ ಅನ್ಸಲ್ಲ, ತಾಯಿ ಅನ್ಸಲ್ಲ, ಹೆಂಡತಿ ಅನ್ಸಲ್ಲ, ಮಕ್ಕಳು ಅನ್ಸಲ್ಲ. ಕುಡಿದ ಮೇಲೆ ಎಲ್ಲರೂ ಒಂದೇ ಆಗಿರ್ತಾರೆ, ಎಲ್ಲರೂ ಅನ್ಯರೇ ಆಗಿರ್ತಾರೆ. ಹಾಗಾಗಿ ಹೆತ್ತ ತಾಯಿ ಆದ್ರೇನು, ಕಟ್ಕೊಂಡು ಹೆಂಡತಿ ಆದ್ರೇನು, ಹುಟ್ಟಿಸಿದ ಮಕ್ಕಳಾದ್ರೇನು ಸಾಯಿಸ್ಬಿಡ್ತಾರೆ ಅಂತ ನೀಚರಿದ್ದಾರೆ ಅಂತ. ಕುಡಿತ ಹಂಗ್ ಏನು ಮಾಡೋಕ್ಕಾಗಲ್ಲ, ಕುಡಿತ ಹಂಗ್ ಮಾಡಿಸ್ಬಿಡುತ್ತೆ ಅಂತವ್ರಿಗೆಲ್ಲ ಕರ್ಕೊಂಡೋಗಿ ಚೆನ್ನಾಗಿ ಹಿಂಡಿದ್ರೆ ಆಗುತ್ತೆ. ನೋಡಿ, ಬಾಗಲಕೋಟೆ ತಾಲೂಕಿನ ತುಳಸಿಗೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಸೊ ಹೆತ್ತ ಮಗನಿಂದಲೇ ಕೊಲೆಯಾಗಿದ್ದಂತಹ ಮೃತ ದುರ್ದೈವಿ ಶಾವ್ಯಕ್ಕ 58 ವರ್ಷ ಅಂತ ಗುರುತಿಸಲಾಗಿದೆ. ಕುಡಿತದ ವಿಚಾರಕ್ಕೆ ತಾಯಿ ಮಗನ ನಡುವೆ ಆಘಾತ ಗಲಾಟೆ ಆಗ್ತಾ ಇತ್ತು. ಅಮ್ಮನ ಹೆಸರು ಮೃತ ದುರ್ದೈವಿ ಶ್ಯಾವಕ್ಕ 58 ವರ್ಷ. ಅವರ ತಾಯಿ ಹೆಸರು ಶ್ಯಾವಕ್ಕ ಅಂತ. ಹಣ ಕೊಡದ ವಿಚಾರಕ್ಕೆ ಕತ್ತು ಸೀಳಿ ಪರಾರಿ ಆಗ್ಬಿಟ್ಟಂತೆ.
ಕೊಲೆ ಮಾಡಿ ತಾಯಿ ಮುಖನೂ ನೋಡ್ದಂಗೆ ಹೋಗಿರೋ ಭೂಪ ನೋಡಿ. ಗ್ರೇಟ್. ಇಂಥವ್ರು ಇರ್ತಾರೆ. ಕಲಾದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದರೆ ಪ್ರೀತಿಗೆ ಬೆಲೆನೇ ಇಲ್ಲ, ತಾಯಿಗೆ ಬೆಲೆನೇ ಇಲ್ಲ. ತಾಯಿಯನ್ನೋ ಆ ಹೆತ್ತಮ್ಮನಿಗೂ ಕೂಡ ಆತ ಬೆಲೆ ಕೊಡದೆ ಹೋಗ್ಬಿಟ್ಟಿದ್ದಾನೆ. ಕೊಂದಿದ್ದೀನಿ ಅನ್ನುವಂಥ ಒಂದು ಪಶ್ಚಾತ್ತಾಪ ಇಲ್ಲ, ಎಸ್ಕೇಪ್ ಆಗೋದಕ್ಕೆ ನೋಡಿದ್ದಾನೆ. ಎಲ್ಲೇ ಇದ್ರೂ ಕೂಡ ಪೊಲೀಸರು ಬಿಡ್ತಾರಾ? ನೋಡೋದಕ್ಕೆ ಮುಗ್ಧನ ರೀತಿ ಕಾಣಿಸ್ತಾ ಇದ್ದಾನೆ. ನೋಡಿ ಎಷ್ಟು ಡೀಸೆಂಟ್ ಆಗಿದ್ದಾರೆ ಇವರೆಲ್ಲ. ಈ ಥರ ಡೀಸೆಂಟ್ ಆಗಿರೋರೆ ಕಳ್ಳರು, ಈ ಥರ ಡೀಸೆಂಟ್ ಆಗಿದ್ದವರೇ ಕಳ್ಳರು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದಂತಹ ಪ್ರೀತಿ ಮತ್ತೊಂದಿಲ್ಲ. ಹೌದು, ಅದು ಯಾವುದೇ ಹುಡುಗಿ ಪ್ರೀತಿ ಆಗಿರಲಿ, ಬೇರೆ ಬೇರೆ ಲವ್ಗಳಾಗಿರಲಿ, ಆದರೆ ಎಲ್ಲದಕ್ಕಿಂತ ಮಿಗಿಲಾದಂತಹ ಮತ್ತು ಮುಗಿಯದ ಮತ್ತು ಅನಂತ 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 ಎಂದೆಂದಿಗೂ ಅನಂತವಾದಂಥ ಪ್ರೀತಿ ಅಂತಂದ್ರೆ ಅದು ತಾಯಿ ಪ್ರೀತಿ. ಆ ತಾಯಿ ಪ್ರೀತಿನ ಯಾವತ್ತು ಕೂಡ ನಮ್ಮನ್ನ ಯಾರು ಬೇಕಾದ್ರೂ ರಿಜೆಕ್ಟ್ ಮಾಡ್ಬೋದು. ನಮ್ಮನ್ನ ಯಾವುದೇ ಹುಡುಗಿ ರಿಜೆಕ್ಟ್ ಮಾಡ್ಬೋದು, ಅಥವಾ ಬೇರೆ ಯಾರೋ ರಿಜೆಕ್ಟ್ ಮಾಡ್ಬೋದು. ನಮ್ಮನ್ನ ಕೆಲಸದ ವಿಚಾರದಲ್ಲಾಗಿರ್ಲಿ, ಪ್ರೀತಿ ವಿಚಾರದಲ್ಲಾಗಿರ್ಲಿ, ಅಥವಾ ಮತ್ತೊಂದೇನೋ ನಮ್ಮ ಪ್ರಾಜೆಕ್ಟ್ ವಿಚಾರದಲ್ಲಾಗಿರ್ಲಿ, ಅಥವಾ ನಮ್ಮ ಗೋಲ್ ವಿಚಾರದಲ್ಲಾಗಿರ್ಲಿ, ಯಾರು ಯಾವಾಗ ಬೇಕಾದ್ರೂ ನಮ್ಮನ್ನ ರಿಜೆಕ್ಟ್ ಮಾಡಿ ಕಡೆಗಣಿಸಿ ಮೂಲೆ ಗುಂಪು ಮಾಡ್ಬೋದು. ಆದ್ರೆ ನಮ್ಮನ್ನ ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ಪರಿಸ್ಥಿತಿಗಳು ಕೆಟ್ಟೋಗಿರ್ಲಿ, ಮತ್ತು ನಾವು ಎಷ್ಟೇ ಕೆಳಮಟ್ಟದಿರ್ಲಿ, ಕುಗ್ಗೋಗಿರ್ಲಿ, ಸೋತಿರ್ಲಿ, ಏನೇ ಆಗಿದ್ರು ಕೂಡ ನಮ್ಮನ್ನ ಅಪ್ಪಿ ಒಪ್ಪೋದು ಅದು ತಾಯಿ ಮಾತ್ರ. ಹಾಗಾಗಿ ಆ ತಾಯಿ ಪ್ರೀತಿ, ನಿಸ್ವಾರ್ಥದ ಪ್ರೀತಿ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಮಿಗಿಲಾದ ಪ್ರೀತಿ ಅಂತಂದ್ರೆ ಅದು ತಾಯಿ ಪ್ರೀತಿ ಮಾತ್ರ. ಅಂತ ತಾಯಿಯನ್ನ ಈತ ಎಣ್ಣೆಗೋಸ್ಕರ, ಕುಡಿತದ ಚಟಕ್ಕೋಸ್ಕರ ಇವನು ಕೊಂದಿದ್ದಾನೆ ಅಂತಂದ್ರೆ ನಿಜಕ್ಕೂ ಕೂಡ ಎತ್ತ ಕಡೆ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನೋದೇ ಒಂದು ರೀತಿ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಎಸ್.